ಸೊ ವಾಟ್ ಯು ಸಿ ಎಸ್ಟರ್ಡೇ ನಾನು ಸ್ಟೇಟ್ ಆರ್ಟ್ ಎಕ್ಸಿಬಿಷನ್ ಚಿತ್ರಸಂತೆ ಬ್ಯಾಂಗ್ಳೂರ್ನ ವಿಸಿಟ್ ಮಾಡಿದ್ದೆ. ಇಲ್ಲಿ ಇಂಡಿಯಾದ ತುಂಬಾ ಕಡೆಗಳಿಂದ ಆರ್ಟಿಸ್ಟ್ಗಳು ತಮ್ಮ ಆರ್ಟ್ ವರ್ಕ್ ನ ಶೋಕೇಸ್ ಮಾಡೋದಕ್ಕೆ ಸೆಲ್ ಮಾಡೋದಕ್ಕೆ ಬಂದಿದ್ರು. ಇಲ್ಲಿ ನಾವು ನೋಡಿದ್ವಿ ಪೆನ್ಸಿಲ್ ಮೀಡಿಯಂ, ವಾಟರ್ ಕಲರ್, ಅಕ್ರಿಲಿಕ್ ಮೀಡಿಯಂ, ಆಯಿಲ್ ಪೇಂಟಿಂಗ್ಸ್, ಮಿಕ್ಸ್ ಮೀಡಿಯಂ, ಸ್ಟಿಪಲ್ ಆರ್ಟ್ ಪೋರ್ಟ್ರೇಟ್ಸ್, ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ಸ್, ಟ್ರೆಡಿಷನಲ್ ಆರ್ಟ್ ಫಾರ್ಮ್, ಟೆಕ್ಸ್ಚರ್ಡ್ ನೈಫ್ ವರ್ಕ್, ಲಿಪನ್ ಆರ್ಟ್, ಉಫ್ ವಾಟ್ ನಾಟ್. ನನಗಂತೂ ಭೂಮಿ ಮೇಲೆ ಸ್ವರ್ಗ ಇಳ್ದಿದ್ಯೇನೋ ಅನಿಸ್ತಾ ಇತ್ತು. ಎವ್ರಿ ಆರ್ಟ್ ವರ್ಕ್ ಇಸ್ ಸೋ ಸ್ಪೆಷಲ್. ನನ್ನ ಸ್ಟೂಡೆಂಟ್ಸ್ ಇಬ್ರು ಕಾಲ್ ಮಾಡ್ತಾ ಇದ್ರು, ತುಂಬಾ ಕ್ರೌಡ್ ಇದ್ದಿದ್ರಿಂದ ಅವ್ರಿಗೆ ಸಿಗೋದಕ್ಕೆ ಆಗ್ಲಿಲ್ಲ. ಬಟ್ ನನ್ನ ಸಿಸ್ಟರ್ ಇನ್ ಲಾ ಸಿಕ್ಕಿದ್ಲು, ಶಿ ಇಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಆರ್ಟ್. ಸೊ ದಟ್ ದ ಡೇ ಮೇಡ್ ಈವನ್ ಸ್ಪೆಷಲ್. ಸಮ್ ಅಮೇಸಿಂಗ್ ಆರ್ಟಿಸ್ಟ್ ಗಳನ್ನ ಮೀಟ್ ಮಾಡಿದೆ. ಟಾಕಿಂಗ್ ಟು ದೆಮ್, ಅಬ್ಸರ್ವಿಂಗ್ ದೇರ್ ಜರ್ನಿ, ಅಬ್ಸರ್ವಿಂಗ್ ದೇರ್ ಓನ್ ಸ್ಟೈಲ್, ದಟ್ ಇಟ್ ಸೆಲ್ಫ್ ಈಸ್ ಅನ್ ಗ್ರೇಟ್ ಇನ್ಸ್ಪಿರೇಷನ್. ತುಂಬಾ ಜನ ಮುಗಿ ಬಿದ್ದು ಆರ್ಟ್ ವರ್ಕ್ ಗಳನ್ನ ಬೈ ಮಾಡ್ತಾ ಇದ್ರು. ಫೈನಲಿ ನನಗೆ ಪೆನ್ಸಿಲ್ ಆರ್ಟ್ ಕಾಣೋದಕ್ಕೆ ಸಿಕ್ತು. ಕೆಲವರು ಸಿಕ್ಕಾಬಟ್ಟೆ ಹೈಪರ್ ರಿಯಲಿಸ್ಟಿಕ್ ಪೇಂಟಿಂಗ್ ನ ಮಾಡಿದ್ರು, ಹಾಗೆ ಕೆಲವು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇನ್ಸ್ಟೆಂಟ್ ಸ್ಕೆಚಸ್ ನ ಮಾಡ್ತಾ ಇದ್ರು. ಪ್ರತಿ ಆರ್ಟ್ ವರ್ಕ್ ನೋಡಿದಾಗ ಒಂದು ಸ್ಟೋರಿ ಫೀಲ್ ಆಗ್ತಿತ್ತು. ತುಂಬಾನೇ ಯುನೀಕ್ ಆರ್ಟ್ ವರ್ಕ್ ಗಳು ಇತ್ತು. ಸೋ ಮೆನಿ ಪೀಪಲ್ಸ್ ಆರ್ ಬೈಯಿಂಗ್, ಆರ್ಟಿಸ್ಟ್ ವರ್ ಅಪ್ರಿಶಿಯೇಟೆಡ್, ದಟ್ ಎನರ್ಜಿ ವಾಸ್ ಜಸ್ಟ್ ಅಮೇಸಿಂಗ್. ನೀವೇನಾದ್ರೂ ಆರ್ಟಿಸ್ಟ್ ಅಥವಾ ಆರ್ಟ್ ಲವರ್ ಆಗಿದ್ರೆ ಅಟ್ ಲೀಸ್ಟ್ ಒಂದ್ಸಲನಾದ್ರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು.